ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಮಿನಿ ಬ್ಲಾಗ್. ನಾನಿವತ್ತು ಫಸ್ಟ್ ಬಾಡಿಗೆ ತೊಗೊಂಡು ಹೋಗ್ತಾ ಇರೋದು 1141 ರೂಪಾಯಿ ಬಾಡಿಗೆ. ಇವಾಗ ಪಿಕಪ್ ಲೊಕೇಶನಿಗೆ ಹೊಡ್ತಾ ಇದ್ದೀವಿ. 6.6 ಕಿಲೋಮೀಟರ್ ಇರುತ್ತೆ. 16 ನಿಮಿಷ ಅಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ರೆಸಾರ್ಟಲ್ಲಿ ನೋಡಿ ರೆಸಾರ್ಟ್ ಇತ್ತು. ಇಲ್ಲಿಂದ ಪಿಕಪ್ ಮಾಡ್ತಾ ಇದ್ದೆ, ಲೋಡಿಂಗ್ ಮಾಡ್ತಾಯಿದ್ರು ಇಬ್ಬರು ಹುಡುಗರು. ಲೋಡಿಂಗ್ ಮಾಡಿಕೊಂಡು ಅಲ್ಲಿಂದ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ ಕಡೆಗೆ. ಡ್ರಾಪ್ ಲೊಕೇಶನ್ 35 ಕಿಲೋಮೀಟರು, 1 ಅವರ್ 46 ನಿಮಿಷ ತೋರಿಸ್ತಾ ಇತ್ತು. ಹಾಗೆ ಹಾಗೆ ಇಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಇಲ್ಲಿ ಟ್ರಾಫಿಕಲ್ಲೇ ಎಲ್ಲ ಮುಗಿಸ್ಕೊಂಡು ಡ್ರಾಪ್ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಅನ್ಲೋಡ್ ಮಾಡಿದರು. ಅಲ್ಲಿಂದ ನಾನು ಇದು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಇದು ಪೇಡ್ ಆಲ್ನೆಟ್ ಇರುತ್ತೆ, ಇದಕ್ಕೆ ಕ್ಯಾಸ್ಕಲೇಟ್ ಅಂತ ಕೊಟ್ಬಿಡಬೇಕು. ಇದು 3ನೇ ಬಾಡಿಗೆ ಇರುತ್ತೆ. 1133 ರೂಪಾಯಿ ಬಾಡಿಗೆ. ಡ್ರಾಪ್ ಲೊಕೇಶನ್ ಆನೆಕಾಲ ಇರುತ್ತೆ. ಇವಾಗ ನಾವು ಪಿಕಪ್ಪಿಗೆ ಹೊಡ್ತಾ ಇದ್ದೀವಿ. 2.2 ಕಿಲೋಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ನೇ ಬಂದುಬಿಟ್ಟು ಇಬ್ಬರು ಹುಡುಗರು ಇರ್ತಾರೆ. ಫುಲ್ಲು ಎರಡು ಫ್ರಿಜ್ ಇರುತ್ತೆ. ಫ್ರಿಜ್ ಲೋಡ್ ಮಾಡಿಕೊಂಡು ಇವಾಗ ನಾನು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನಿಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 29 ಕಿಲೋಮೀಟರ್, 56 ನಿಮಿಷ ತೋರಿಸ್ತಾ ಇತ್ತು. ನಾನು ಬಂದೆ 40 ನಿಮಿಷಲ್ಲಿ. ಕಸ್ಟಮರ್ ಶಾಕ್ ಆಗಿಬಿಟ್ರು. ಶಾಕ್ ಆದಾಗೆ ಹೇಳಿದೆ. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಇವತ್ತಿನ ನನ್ನ ಟುಡೇ ಅರ್ನಿಂಗು 2920 ರೂಪಾಯಿ ಟುಡೇ ಅರ್ನಿಂಗ್ ಆಗುತ್ತೆ. ಅಲ್ಲಿಂದ ನನ್ನ ಗಾಡಿ, ನಮ್ಮ ಫ್ರೆಂಡ್ದು ಗಾಡಿ ಕೆಟ್ಟೋಗುತ್ತೆ. ಅಲ್ಲಿಗೆ ನಾನು ಹೊಡ್ತಾ ಇದ್ದೀನಿ. ನೈಟು 2 ಆಗ್ತಾ ಇದ್ದೇನೆ. 3 ಗಂಟೆ ಆಗಿದೆ ನೋಡಿ. ಇವೊಂದು ಜಾಟುದು ಗಾಡಿ ಕೆಟ್ಟೋಗಿದೆ ನೋಡಿ. ಹಗ್ಗ ಕಟ್ಟಿದ್ದೀವಿ ತಾತ್ಗುಣಿಗೆ. ನಮ್ಮ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜಾಟುಗೆ.